ಮಕ್ಕಳ ಮತ್ತು ಸ್ತ್ರೀ ತಜ್ಞ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ಉಚಿತ ಔಷಧಿ ವಿತರಣೆ. ನಗರದ ಕೋನಾಪುರಪೇಟೆಯಲ್ಲಿರುವ ಜನೋದಯ ಸಂಸ್ಥೆಯ ಆವರಣದಲ್ಲಿ ಲೋಯಲಾ ಸಮಾಜ ಸೇವಾ ಕೇಂದ್ರ ಮಾನ್ವಿ, ಲೋಯಲಾ ಆರೋಗ್ಯ ಕೇಂದ್ರ ಜಾಗೀರ್ಪನ್ನೂರ್, ಜನನಿ ಆಸ್ಪತ್ರೆ ಸಿಂಧನೂರ್ ಹಾಗೂ ಜನೋದಯ ಸಂಸ್ಥೆ ವತಿಯಿಂದ ಮಕ್ಕಳಿಗೆ ಹಾಗೂ ಸ್ತ್ರೀಯರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ರವಿವಾರ ಹಮ್ಮಿಕೊಂಡಿದ್ದರು. ಸಸಿಗೆ ನೀರು ಎರೆಯುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಜನನಿ ಆಸ್ಪತ್ರೆಯ ಡಾಕ್ಟರ್ ಚನ್ನಬಸವರಾಜ್ ಟಿ ಪಾಟೀಲ್ ಅವರು, ಬಡವರಿಗೆ ವರ್ಷಪೂರ್ತಿ ತನ್ನದೇ ಆದ ಸೇವೆ ನೀಡುತ್ತಾ ಬಂದಿರುವ ಲೋಯಲಾ ಸಂಸ್ಥೆಗಳ ಕಾರ್ಯ ಅನನ್ಯವಾಗಿದೆ. ಬಡ ಮಕ್ಕಳಿಗೆ ಹಾಗೂ ಸ್ತ್ರೀಯರಿಗೆ ಉಚಿತ ಆರೋಗ್ಯ ತಪಾಸಣೆಗೆ 1.5 ಲಕ್ಷ ರೂಪಾಯಿ ವೆಚ್ಚದ ಔಷಧಿಗಳನ್ನು ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ನೀಡುತ್ತಿದ್ದಾರೆ. ಇದರ ಸದುಪಯೋಗ ಪಡೆದುಕೊಂಡು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ತಿಳಿಸಿದರು. ಆಲ್ಮೋಸ್ಟ್ 1.5 ಲಕ್ಷದಷ್ಟು ರೂಪಾಯಿ ಮೆಡಿಸಿನ್ ತರ್ಸ್ಯಾರ ನಿಮ್ಮ ಟೀಮು. ಚಲೋ ಕಂಪ್ನಿ ಬೆಂಗಳೂರಿಂದ ತರ್ಸ್ಯಾರಮ್ಮ. ಫ್ರೀ ಕೊಟ್ಟೈತಿ, ಬೇಸರಂಗಿಲ್ಲ ಅಂತ ತಲೆಗೆ ಇಟ್ಕೋಬೇಡ. ಚಲೋ ಬೆಂಗಳೂರಿಂದ ಮೇಡಮ್ ಇವರೇ ಕೂತ ಲಿಸ್ಟ್ ಬರೆಸಿ ನಾನೇನು ಮಾಡೀನಿ, ಲಿಸ್ಟ್ ಬರೆದು ಕೊಟ್ಟೀನಿ. ಇವತ್ತೊಂದು ದಿನ ಜನರ ಸೇವೆ ಅಂತ ಮಾಡ್ತೀನಿ. ಆದರೆ ಇವರು ತಮ್ಮ ಜೀವನನೇ ಜನರ ಸೇವೆ ಅಂತ ತ್ಯಾಗ ಮಾಡಿರ್ತಾರಮ್ಮ. ಸೊ ಇವ್ರ ಮುಂದೆ ನಾವೇನಿದ್ರೆ ಸಣ್ಣವರಮ್ಮ. ಆಮೇಲೆ ಹೆಚ್ಚು ಕಮ್ಮಿ ನಾನು ಬರ್ತೀನಿ, ಕೆಲಸ ಮಾಡಿ ಪೇಷಂಟ್ ನೋಡಿ ಔಷಧ ಬರೆದು ಕಳಿಸ್ತೀನಿ. ನಿಮ್ಮನ್ನ ಕರೆಸಿ ಬ್ಯಾನರ್ ಹಾಕಿ ಎಲ್ಲ ಟೀಮ್ ರೆಡಿ ಮಾಡಿಕೊಂಡು ಕಾಯಕತ್ತಾರೆ ಅಂದಮೇಲೆ ನಮ್ಗಿಂತ ದೊಡ್ಡ ಸೇವೆ ಅವ್ರದ್ದು. ಮೆಡಿಸಿನ್ ಕೊಡ್ತೀವಲ್ಲ, ರಿಕ್ವೆಸ್ಟ್ ಮಾಡ್ತೀನಿ, ಚಲೋ ಕಂಪ್ನಿ ಹೋದಮ್ಮ, 1 ಲಕ್ಷ ರೂಪಾಯಿ ಮೇಲಷ್ಟು ಮೆಡಿಸಿನ್ ತರ್ಸಾರ, ನೀಟಾಗಿ ಹಾಕ್ರಿ, ಆರಾಮಾಗುತ್ತೆ. ಆಮೇಲೆ ಈ ವಿಚಾರದಾಗ ನಿಮಗೊಂದು ಹೇಳ್ತೀವಿ, ಜನನಿ ಸೇವೆ ಸಂಸ್ಥೆ ಅಂತ ಒಂದು ಸಣ್ಣದ ನಮ್ಮದೊಂದು ಟ್ರಸ್ಟ್ ಇದೆ. ಸೊ ಇಲ್ಲಿಂದ ಏನಾದರೂ ಬಡವರು ಬಂದರು ಅಂದರೆ ಉಚಿತ ಟ್ರೀಟ್ಮೆಂಟ್ ನಮ್ಮ ಹಾಸ್ಪಿಟಲ್ ಫೆಸಿಲಿಟಿಯಲ್ಲಿ ಏನಾಗುತ್ತೆ ಅದನ್ನು ನಾವು ಮಾಡಿಕೊಡೋ ವ್ಯವಸ್ಥೆ ಅಂತ ನಾವು ಈ ವೇದಿಕೆಯಲ್ಲಿ ಸರಿ ಆಗಲಿ ಸಿಸ್ಟರ್ ಆಗಲಿ ಒಂದು ಹೇಳ್ತೀವಿ. ಸೊ ಜಾಸ್ತಿ ಸಮಯ ಕಳೆಯೋದು ಬೇಡ. ಒಂದು 2-3 ಮಕ್ಕಳು ಪರಿಚಯ ಅದ ನನಗೆ, ನಮ್ಮ ಪೇಷಂಟ್ಗಳು. ಬರ್ರಮ್ಮ ತೋರ್ಸ್ಕೊಂಡು ಹೋಗ್ರಿ. ಆಮೇಲೆ 3-4 ಗಂಟೆ ತನಕ ಇರ್ತೀನಿ. ಯಾರ್ಯಾರು ಬಂದು ಬರ್ಸ್ಕೊಂಡು ಹೋಗ್ರಿ. ಒಂದು ವೇಳೆ ಹೆಚ್ಚಿನ ಟ್ರೀಟ್ಮೆಂಟ್ ಬೇಕು, ಔಷಧ ಅಡ್ಮಿಷನ್ ಏನಾರು ಬೇಕಂದ್ರೆ ಮತ್ತೆ ಹಾಸ್ಪಿಟಲ್ ನೋಡಿರಿ ಬರುವಂತ. ಥ್ಯಾಂಕ್ ಯು. ಒಂದೇ ನಂತರ ಲೋಯಲಾ ಸಮಾಜ ಸೇವಾ ಕೇಂದ್ರ ಮಾನ್ವಿಯ ನಿರ್ದೇಶಕರಾದ ಫಾದರ್ ಡಾನ್ ಪ್ರೇಮ್ ಲೋಬೋ ಅವರು ಮಾತನಾಡಿ, ಜನನಿ ಆಸ್ಪತ್ರೆಯು ಜನರ ಆರೋಗ್ಯ ಹಿತದೃಷ್ಟಿಯಿಂದ ತನ್ನದೇ ಆದ ಕೊಡುಗೆ ನೀಡುತ್ತಾ ಬಂದಿದೆ. ಲೋಯಲಾ ಸಂಸ್ಥೆಗಳು ಕಳೆದ ಜೂನ್ ತಿಂಗಳಿನಿಂದ ಪ್ರಸ್ತುತವರೆಗೆ ಸಿಂಧನೂರು, ಸಿರುವಾರ್, ಮಸ್ಕಿ, ಮಾನ್ವಿ ಭಾಗದಲ್ಲಿ 25 ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಕೈಗೊಳ್ಳುತ್ತಾ ಬಂದಿದೆ. ಇದಕ್ಕೆ ವೈದ್ಯರ ಸಹಕಾರವು ಹೆಚ್ಚಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜನರಿಂದ ಬಂದಂತಹ ಬೇಡಿಕೆಯ ಮೇರೆಗೆ ನಿಮ್ಮ ಮನವಿಯನ್ನು ಕೇಳಿ ನಾವು ನಿಮಗೋಸ್ಕರ ಈ ಒಂದು ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ವಿ. ಈ ಒಂದು ಮಾನ್ವಿ ಭಾಗದ ಬಡ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಆ ಒಂದು ಉದ್ದೇಶದಿಂದ ಈ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ವಿ. ಆದುದರಿಂದ ಈ ಒಂದು ಸಮಯದಲ್ಲಿ ನಿಮಗೆ ನಾನು ಕೇಳೋದೇನೆಂದರೆ, ಈ ಒಂದು ದಿನದಂದು ಈ ಒಂದು ತಪಾಸಣೆ ನಿಮ್ಮೆಲ್ಲರಿಗೆ ಪ್ರಯೋಜನವಾಗಲಿ ಮತ್ತು ಇದರಿಂದ ನಿಮ್ಮೆಲ್ಲರ ಆರೋಗ್ಯವು ಸುಧಾರಿಸಲಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಆದುದರಿಂದ ಈ ಒಂದು ಸಮಯದಲ್ಲಿ ಇನ್ನೂ ಭಾಳಷ್ಟು ಜನರು ಬರೋಕ್ಕಿದ್ದಾರೆ. ದಯವಿಟ್ಟು ಆ ಒಂದು ಮಾತನ್ನು ಇನ್ನೂ ನಿಮ್ಮ ಸ್ನೇಹಿತರಿಗೆ ಹೇಳಿ. ಇನ್ನೂ ಈ ಭಾಗದ ಹಳ್ಳಿಯಿಂದ ಜನರು ಇನ್ನೂ 2-3 ಗಂಟೆ ತನಕ ಡಾಕ್ಟರ್ಸ್ ಇರ್ತಾರೆ. ಅವರ ಸೇವೆಯನ್ನು ಪಡಿಬೇಕಂತ ಹೇಳಿ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ನಂತರ ಡಾಕ್ಟರ್ ಚನ್ನಬಸವರಾಜ್ ಟಿ ಪಾಟೀಲ್ ಮತ್ತು ಡಾಕ್ಟರ್ ಪಲ್ಲವಿ ಪಾಟೀಲ್ ಹಾಗೂ ಜನೋದಯ ಸಂಸ್ಥೆಯ ಮುಖ್ಯಸ್ಥರು ಸಿಸ್ಟರ್ ಕಲಾಯಿ ಸೆಲ್ವಿ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಶಿಬಿರದಲ್ಲಿ ಮಾನ್ವಿ ಸುತ್ತಮುತ್ತಲಿನ ಗ್ರಾಮಗಳಿಂದ ನೂರಾರು ಜನರು ಆರೋಗ್ಯ ತಪಾಸಣೆಯ ಜೊತೆಗೆ ಉಚಿತ ಔಷಧಿಗಳನ್ನು ಪಡೆದು ಶಿಬಿರ ಸದುಪಯೋಗ ಪಡಿಸಿಕೊಂಡು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಿಮ್ಮ ಹೆಸರು? ನನ್ನ ಹೆಸರು ಸಂಗೀತ. ಯಾವ ಊರಿ ನಿಮ್ಮದು? ಮುರಾಂಪುರ ತಾಂಡ. ನನ್ನ ತಲೆನೋವು ಫುಲ್ ಆಗ್ತಿತ್ತು. ಇದು ಚೆನ್ನಾಗಾಯಿತು. ಮಕ್ಕಳಿಗೆ ಮಾಡಿದ್ದು ತುಂಬ ಒಳ್ಳೆಯದಾಗಿದೆ. ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಚಲೋ ಮೆಡಿಸಿನ್ ಕೊಡ್ತಾ ಇದ್ದಾರೆ. ಬೇರೆ ಇಲ್ಲಿ ಮಾಡಿದರೆ ಚೆನ್ನಾಗಿ ಕೊಡೋಗಿಲ್ಲ, ಏನೋ ಗೌರ್ಮೆಂಟ್ ಹಾಸ್ಪಿಟಲಿಗೆ ಕೊಟ್ಟು ಕಳಿಸ್ಬಿಡ್ತಾರೆ. ಬಟ್ ಇಲ್ಲಿ ಚೆನ್ನಾಗಿ ಮೆಡಿಸಿನ್ ಕೊಟ್ಟಿದ್ದಾರೆ. ಮಕ್ಕಳಿಗೂ ತುಂಬ ಉಪಯೋಗ ಆಗಿದೆ. ಇಂಥ ಕಾರ್ಯಕ್ರಮಗಳು ಆಗೋದ್ರಿಂದ ತುಂಬ ಅನುಕೂಲ ಆಗ್ತಾ ಇದೆ. ಮಕ್ಕಳಿಗೂ ತುಂಬ ಅನುಕೂಲ ಆಗ್ತಾ ಇದೆ. ಯಾಕಂದರೆ ಪ್ರೈವೇಟಲ್ಲಿ ರೊಕ್ಕ ಕೊಟ್ಟು ಹೋಗೋಕ್ಕಾಗಲ್ಲ. ಕೆಲವು ಹೆಣ್ಮಕ್ಳು ಮನೆಗೆ ಕುಂತು ಬಿಡ್ತಾರೆ, ಹೋಗೋಕ್ಕಾಗಲ್ಲ, ಎಲ್ಲಪ್ಪ ರೊಕ್ಕನ, ನಾನೇ ಹೋಗ್ತಿರ್ಲಿಲ್ಲ ರೊಕ್ಕ ಇಲ್ಲ ಅಂತೇಳಿ. ಬಟ್ ಇಲ್ಲಿ ಫ್ರೀ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ವೈದ್ಯರು ಎಲ್ಲಿಂದ ಬಂದಿದ್ದಾರೆ? ಇವರು ಸ್ಪೆಷಲ್? ಇವರು ಸಿಂಧನೂರಿನಿಂದ ಬಂದಿದ್ದಾರೆ. ರಾಯಚೂರಿನಿಂದ, ಸಿಂಧನೂರಿನಿಂದ ಬಂದಿದ್ದಾರೆ. ಸಂಸ್ಥೆಯವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸಂಸ್ಥೆಯವ್ರಿಗೆ ಏನು ಹೇಳಕ್ಕಂದ್ರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ, ಈ ಥರ ಮಾಡಲಿ,
ಇನ್ನು ಬೇರೆ ಬೇರೆ ಜಾಗಗಳೂ ತುಂಬ ಉಪಯೋಗ ಆಗ್ತಾ ಇದೆ. ಮಹಾಲಕ್ಷ್ಮಿ ಅಂತಾರೆ, ಯಾವ ರೀ? ನಂದು ಇಲ್ಲೇ ಲೋಕಲ್. ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಹೆಣ್ಮಕ್ಳಲ್ಲಿ ತುಂಬ ಪರ್ಸ್ನಲ್ ಪ್ರಾಬ್ಲಮ್ಸ್ಗಳು ಇದ್ದಾವೆ. ಅವನ್ನೆಲ್ಲನೂ ಹೇಳ್ಕೊಳ್ಳೋಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಕೊಟ್ಟು ಅವ್ರ ಮುಂದೆ ಹೇಳ್ಕೊಬೇಕಂದ್ರೆ ತುಂಬ ಜನ ಹೆಣ್ಮಕ್ಳು ನಾಚಿಕೆ ಪಡೋದು, ಆಮೇಲೆ ಒಂಥರ ಹಿಂಜರಿಕೆ ಇತ್ತು. ಇಲ್ಲಿ ಹೆಣ್ಮಕ್ಳೇ ಇರೋದ್ರಿಂದ ಅವ್ರ ಹತ್ರ ಮನಸ್ಸು ಬಿಚ್ಚಿ ಮಾತಾಡ್ತಾ ಇದ್ವಿ. ಆಮೇಲೆ ಸಿಂಧನೂರಿಂದ ಬಂದಿರೋಂಥ ಮೇಡಮ್ ಅವರು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಎಲ್ಲರ ಜೊತೆಗೆ ನಕ್ಕಂತ ನಮ್ಮ ಪ್ರಾಬ್ಲಮ್ಸ್ ಏನಿದೆ ಅನ್ನೋದನ್ನು ಅವರು ಒಳ್ಳೆಯ ಒಂದು ತಾಯಿ ಥರನೋ ಮಗಳ ಥರನೋ ನೋಡಿ ಎಲ್ರಿಗೂ ಖುಷಿಯಾಗಿ ನಮಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಆಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಅವು ಯೂಸ್ ಮಾಡಿರಿ ಅಂತಂದೇ ಹೇಳಿದ್ದಾರೆ. ಇನ್ನು ಮುಂದೆ ಹೆಚ್ಚಿನ ಏನೋ ಪ್ರಾಬ್ಲಮ್ಸ್ ಇದ್ದರೆ ಬನ್ನಿ ನಮ್ಮ ಹತ್ರ ಅಂತಲೂ ಹೇಳಿದ್ದಾರೆ. ಇದೆಲ್ಲ ಮಾಡಿದ್ದಕ್ಕೆ ಜನೋದಯದವರಿಗೆ ನಾವು ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಚನ್ನಬಸವರಾಜ್ ಟಿ ಪಾಟೀಲ್ ಮತ್ತು ಡಾಕ್ಟರ್ ಪಲ್ಲವಿ ಪಾಟೀಲ್, ಸಿಸ್ಟರ್ ಲೀನಾ ಮಾರ್ಟಿಸ್, ಸಿಸ್ಟರ್ ಲೀನಾ ಪಾಯಸ್, ಸಿಸ್ಟರ್ ಕಲಾಯಿ ಸೆಲ್ವಿ, ಫಾದರ್ ಡಾನ್ ಪ್ರೇಮ್ ಲೋಬೋ ಸೇರಿದಂತೆ ಜನೋದಯ ಸಂಸ್ಥೆಯ ಸಿಬ್ಬಂದಿಗಳಾದ ಚಂದ್ರು, ಲೋವೆಲಾ ಸಮಾಜ ಸೇವಾ ಕೇಂದ್ರದ ಸಿಬ್ಬಂದಿ ರವೀಂದ್ರ ಜಾನೇಕಲ್, ಮರಿಯಪ್ಪ ಜಾಗೀರ್ ಪನ್ನೋರ್, ಬಸವರಾಜ್ ಸೇರಿದಂತೆ ಇನ್ನಿತರರು ಇದ್ದರು.